ಏನ್ ಗೊತ್ತಾ ಗುರು, ಇವಾಗ ನೋಡಿದ್ರಲ್ಲ ವಿಡಿಯೋಲಿ, ಇದು ಈ ವರ್ಷದ ಕೊಟ್ಟಿಯೂರು ದೇವಸ್ಥಾನದಲ್ಲಿ ನಡೆದಿದ್ದ ಘಟನೆಗಳು. ಈ ಕೊಟ್ಟಿಯೂರು ದೇವಸ್ಥಾನದ್ದು ಈಗ ರೀಸೆಂಟ್ಲಿ ಟ್ರೆಂಡ್ ಆಗಿರೋದ್ರಿಂದ ಎಲ್ಲರೂ ಒಳ್ಳೆ ಕುರಿ ಮಂದೆ ಹೋದಂಗ್ ಹೋಗ್ತಿದ್ದಾರೆ. ಆದ್ರೆ ಈ ಕೊಟ್ಟಿಯೂರು ದೇವಸ್ಥಾನದ್ದು ಪುರಾಣ ಏನು ಅಂತ ನಿಮಗೆ ಗೊತ್ತಿದ್ರೆ ಈ ತರ ಜನ ಹೋಗಿ ಎಲ್ರು ಅಲ್ರಿ ರಶ್ ಅಲ್ಲಿ ಪರದಾಡ್ತಿರ್ಲಿಲ್ಲ. ಈ ದೇವಸ್ಥಾನದ ಪುರಾಣ ಏನಂತಂದ್ರೆ, ದಕ್ಷರಾಜ ಒಂದ್ ದೊಡ್ಡ ಯಾಗ ನಡೆಸ್ತಾನೆ. ಅದಕ್ಕೆ ಸತಿ ಮತ್ತೆ ಶಿವನ ಕರೆದಿರಲ್ಲ. ಆದ್ರೂ ಸತಿ ಪರಶಿವನ ಮಾತ್ ಮೀರಿ ಆ ಯಜ್ಞಕ್ಕೆ ಹೋಗ್ತಾರೆ. ಅಲ್ಲಿ ದಕ್ಷ ಸತಿನ ತುಂಬಾ ಅವಮಾನ ಮಾಡ್ತಾರೆ. ಆ ಅವಮಾನ ತಡ್ಕೊಳಕ್ಕಾಗದೆ ಸತಿ ಅಲ್ಲಿ ನಡೀತಿದ್ದ ಯಜ್ಞದ ಬೆಂಕಿಯಲ್ಲೇ ಬಿದ್ದು ತನ್ನ ಜೀವವನ್ನು ಬಿಡ್ತಾರೆ. ಇದನ್ನ ಕಂಡ ಶಿವ ಕೋಪಗೊಂಡು ವೀರಭದ್ರ ಮತ್ತೆ ಭದ್ರಕಾಳಿನ ಸೃಷ್ಟಿ ಮಾಡಿ ಆ ಯಜ್ಞ ನಿಲ್ಸಿ ದಕ್ಷರಾಜನನ್ನ ಸಾಯಿಸಕ್ ಹೇಳ್ತಾರೆ. ಆ ದಕ್ಷರಾಜನ ಸಾಯಿಸಿದ ನಂತರನು ಶಿವಕ್ಕೆ ಕೋಪ ಕಡಿಮೆ ಆಗಿರೋದಿಲ್ಲ. ಆಗ ಬ್ರಹ್ಮದೇವ ಹಾಗೂ ವಿಷ್ಣುದೇವರು ಬಂದು ಕೋಪ ಕಡಿಮೆ ಮಾಡಿಸಿ ಯಜ್ಞ ನಡೀಲೇಬೇಕು ಅಂತ ಹೇಳಿದ್ರಿಂದ ಶಿವ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ದಕ್ಷರಾಜಂಗೆ ಮತ್ತೆ ಜೀವ ಕೊಡ್ತಾರೆ. ಅವ್ರ ತಲೆ ಸಿಗದಿರೋ ಕಾರಣದಿಂದ ಒಂದು ಮೇಕೆಯ ತಲೆಯನ್ನು ಕೊಡ್ತಾರೆ ಅವ್ರಿಗೆ. ಇದರಿಂದ ಆ ಯಾಗನು ಕಂಪ್ಲೀಟ್ ಆಗತ್ತೆ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋ ಒಂದು ವಿಷಯ ಇದೆ. ದೇವಿ ಸತಿ ಆ ಯಜ್ಞದ ಬೆಂಕಿಯಲ್ಲಿ ಬಿದ್ದು ಸತ್ ಮೇಲೆ ಹತ್ರ 6 ಶತಕೋಟಿ ವರ್ಷಗಳ ನಂತರನೇ ಪಾರ್ವತಿಯಾಗಿ ಜನಿಸ್ತಾರೆ. ಆ ಶತಕೋಟಿ ವರ್ಷಗಳ ನಂತರನೇ ಶಿವನ ದರ್ಶನ ಅವ್ರಿಗೆ ಸಿಗೋದು. ಅಂತ ದೇವಿಗೇನೆ ಅಷ್ಟು ವರ್ಷ ಹಿಡೀತು. ಆದ್ರೆ ನಮ್ ಜನರಿಗೆ ತಾಳ್ಮೆ ಅನ್ನೋದೇ ಇರೋದಿಲ್ಲ. ಬರೀ 6 ನಿಮಿಷಕ್ಕೆ ದರ್ಶನ ಬಿಡಬೇಕು ಅಂತಾರೆ. ಒಂದು 6 ಅವರ್ ಆಗುತ್ತೆ ಅಂತಂತಂದ್ರೆ ಅದಕ್ಕೆ ವೆಯ್ಟ್ ಮಾಡೋ ಅಷ್ಟು ತಾಳ್ಮೆ ಅಲ್ಲಿ ಯಾರಿಗೂ ಇಲ್ಲ. ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ದರ್ಶನ ಚೆನ್ನಾಗ್ ಆಗುತ್ತೆ. ನೀವು ದೇವಸ್ಥಾನದವ್ರನ್ನ ಬ್ಲೈಂಡ್ ಮಾಡಿ ಅಲ್ಲಿ ಏನು ಸಿಗೋದಿಲ್ಲ. ನೀವು ಅಲ್ಲಿ ಹೋಗಿರೋದು, ಅವ್ರು ನಿಮ್ನ ಕರ್ದಿಲ್ಲ ಬನ್ನಿ ಬನ್ನಿ ಅಂತ. ನೀವಾಗೆ ಈ ಇನ್ಸ್ಟಾಗ್ರಾಮ್ ಟ್ರೆಂಡ್ ನೋಡ್ಬಿಟ್ಟು ಅವರ ಸೆಲೆಬ್ರಿಟೀಸ್ ಎಲ್ಲ ಹೋದ್ರು ಅಂತ ಹೋಗಿರೋದು. ಅಲ್ಲಿ ಹೋದಾದ್ಮೇಲೆ ಅಲ್ಲಿಗೆ ಹೆಂಗೆ ನಾವು ಅಡ್ಜಸ್ಟ್ ಆಗ್ಬೇಕು ಆ ಥರ ಅಡ್ಜಸ್ಟ್ ಮಾಡಿ ದರ್ಶನ ಮಾಡ್ಕೊಂಡು ಬರಬೇಕು, ಆಯ್ತಾ? ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋದಲ್ಲ, ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.